ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಪತಿಯವರು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೆಣ್ಣುಮಗಳ ಬಗ್ಗೆ ಮಾತನಾಡಲ್ಲ. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ, ಮುಖ್ಯಮಂತ್ರಿಗಳು ನೆನ್ನೆ ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನು ನಾನು ಓದಿ ಬಹಳ ಅಚ್ಚರಿ ಆಗೋಯ್ತು ಅಂದವ್ರೆ. ನನಗೆ ಅಚ್ಚರಿ ಆಗೋಯ್ತು ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿಯವರು ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರ? ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯವರು ಅಂತ ಕರೆಯೋದ? ಇನ್ನು ನೆನ್ನೆಯ ತೀರ್ಮಾನಗಳಿಂದ ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಯಾಗಿದೆ ಅಂದರೆ, ಪಾಪ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲೋ ಕಳ್ತನ ಮಾಡ್ಕೊಂಡು ಬಂದ್ಬಿಡ್ತಾನೆ, ಎಲ್ಲ ದೋಚ್ಕೊಂಡು ಪೊಲೀಸ್ನವ್ರಿಗೆ ಸಿಗಾಕೊಂಡ್ಬಿಡ್ತಾರೆ. ಆಗ ಹೆಂಡತಿ ಹೋಗಿ, ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ 30 ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ, ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ತನ ಮಾಡಿಬಿಟ್ಟವನೇ, ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಬಿಡ್ತೀರಾ ಕಳ್ಳನ್ನು? ಏನಾದರೂ ಬಿಡೋಕ್ಕೆ ಸಾಧ್ಯನಾ? ಬಿಡ್ತಾರ ಪೊಲೀಸ್ನವರು? ಇಲ್ಲ ಸರ್ಕಾರ ಬಿಡುತ್ತಾ? ಮಾಫಿ ಮಾಡ್ತೀರಾ? ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯನವರೇ? ಈ ಪ್ರಕರಣಗಳು ಬಂದಾಗ ಹೇಳಿದ್ರಿ, ಬಿ ಜೆ ಪಿದು 100 ಪ್ರಕರಣ, 20-25 ಹೇಳಿದ್ರಿ. ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು. ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲೇ ಹೊರಗೆ ತರಲಿಕ್ಕೆ ಸಾಧ್ಯ ಆಗಿದೆಯಾ? ಅದು ಯಾವುದೋ ನಂದು ಪಂಗೇನಹಳ್ಳಿ ಯಾವುದೋ ಹಿಡ್ಕೊಂಡು ಕೂತಿದ್ದೀರಿ. ಗಂಗೇನಹಳ್ಳಿ ಪ್ರಕರಣ ಅಂತೇಳಿ ಪಾಪ ಮೊನ್ನೆನೂ ಕರೆಸ್ಕೊಂಡಿದ್ರಿ, ನನ್ನ ಬಂದಿದ್ದೀನಿ. ನಂತರ ಇದು ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ, ಬೇರೆ ಚರ್ಚೆ ಮಾಡೋಣಂತೆ. ಇದು ಒಂದೇ ತಪ್ಪಲ್ಲ ಮಾಡಿರೋದು. ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಇದೆಲ್ಲ ಏನು, ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಬರ್ತೀನಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ. ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು ನಿಂತಿದ್ದೀರಿ. ನಾನು ಅದೇನೋ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ, ನೆನ್ನೆ ಎಲ್ಲ ಒಂದು ಸುದ್ದಿ ಆದ್ಯಂಥದ್ದು ಬೇಲ್ ಮೇಲಿದ್ದೀನಿ, ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ನನಗೆ ಅದು ಗೊತ್ತು, ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ, ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ. ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ಸಾಧ್ಯವಾದ ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ? ಇದೆಲ್ಲ ಇರಲಿ ಒಂದು ಭಾಗ.
ಈಗಾಗಲೇ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಏನಂತ ಹೋಗಿದ್ದಾರೆ ಈಗ ಇವರು? ತನಿಖಾ ಅವಧಿ ಮುಗಿದೋಗಿದೆ, ತನಿಖೆ ಸಂಪೂರ್ಣ ಆಗಿದೆ. ಈ ಒಂದು ತನಿಖೆಯ ಸಂಪೂರ್ಣತೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿವೇ ಹೋಗಿರೋದು. ಪಾಪ ಅಲ್ಲಿ ಸುಪ್ರೀಂ ಕೋರ್ಟು 3 ತಿಂಗಳಲ್ಲಿ ತನಿಖೆ ಮಾಡಿ ನಮ್ಮ ಮುಂದೆ ತನ್ನಿ ವರದಿನ ಅಂತ ಅವ್ರು ಹೇಳ್ಕೊಂಡು ಹೇಳವ್ರೆ. ನೀವಿನ್ನೂ ಅಲ್ಲೇ ಇಟ್ಕೊಂಡು ಕೂತ್ಕೊಂಡು ಅಲ್ಲೇ ಸುತ್ತಾ ಇದ್ದೀರಿ 2015ರಿಂದ. ಇರಲಿ, ನಾನು ಮುಕ್ತವಾಗಿದ್ದೇನೆ. ನಾನಾದರೂ ಬೇಲ್ ಮೇಲಿದ್ದೀನಿ. ನಾನು ಬೇಲ್ ತಗೊಂಡಿರ್ತಕ್ಕಂಥದ್ದು ಈ ದೇಶದ ನೆಲದ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದಕ್ಕೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಲಯಗಳಿಗೆ. ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯನವರೇ. ಅವನು ಯಾರೋ ಅಧಿಕಾರಿ ಬರೆದವನಲ್ಲ. ಬೇಲ್ ಮೇಲಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಅಂತ ಹೇಳಿ. ಕ್ರಿಮಿನಲ್ ಅಂತಕ್ಕಂಥ ಪದ ಏನು ಯೂಸ್ ಮಾಡಿದ್ದಾರೆ ಆ ಅಧಿಕಾರಿ, ಪದ ಬಳಕೆ ಇರಲಿ ಅವೆಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈಗಿನ ನಿಮ್ಮ ನಡವಳಿಕೆಗಳನ್ನು ಗಮನಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದ ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ. 87 ಕೋಟಿ ದುಡ್ಡು ನುಂಗದವನ್ನ ಸರ್ಟಿಫಿಕೇಟ್ ಕೊಡ್ತೀರಿ ಅವನಿಗೆ SITಯಿಂದ. ಅವ್ರು ಯಾರ ಮೇಲೂ ಏನು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ. ದುಡ್ಡು ತಿಂದಾರದೆ ಅವು. ಯಾವುದೋ ಕೆಲಸಕ್ಕೆ ಬಾರದೇ ಇರೋದು 4 ಹೆಸರು ಹಾಕೊಂಡು ಅದೇನೋ 1000 ಗಟ್ಟಲೆ ಪುಟಗಳಂತೆ ಚಾರ್ಜ್ ಶೀಟ್ಗಳು ಇವರು SITದು. ಇದು ರಾಜ್ಯದ SIT ಇರ್ತಕ್ಕಂಥದ್ದು. ಈ SITಯ ಮುಖ್ಯಸ್ಥರುಗಳು. ಬೇರೆ ಹಲವಾರು ಪ್ರಕರಣ ಇದೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನನ್ನನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಆರೋಪಿ ಅಷ್ಟೇ ನಾನು. ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂಥ ಆರೋಪಗಳು. ನಿಮ್ಮ ಯಾರ ಕೈಲೂ ಏನೂ ಮಾಡಲಿಕ್ಕಾಗಲ್ಲ. ಈ ದೇಶದ ನೆಲದ ಕಾನೂನು